ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ 10ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಸಂಪೂರ್ಣ ಕರ್ಮಗಳನ್ನ ಪರಮಾತ್ಮನಲ್ಲಿ ಅರ್ಪಿಸೋದು ಅಂತಂದ್ರೆ ಅರ್ಥ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಏನು ದೇವರ ಭಕ್ತಿ ಆಗಿರ್ಬೋದು, ನಾವು ಯಜ್ಞ ಮಾಡೋದು, ಗುರು ಹಿರಿಯರಿಗೆ ಸೇವೆ ಮಾಡೋದಾಗಿರ್ಬೋದು, ದೇವತೆಗಳ ಪೂಜೆ, ತಪಸ್ಸು, ಮತ್ತೆ ಊಟ ತಿಂಡಿ ಅಂದ್ರೆ ಈ ಶರೀರವನ್ನ ನಿರ್ವಹಣೆ ಮಾಡೋದಕ್ಕೋಸ್ಕರ ನಾವು ದುಡಿಯೋದಾಗಿರಬಹುದು, ಎಲ್ಲವನ್ನೂ ಕೂಡ ಮಮತೆಯನ್ನ ಬಿಟ್ಟು ಎಲ್ಲ ಭಗವಂತನದ್ದೇ, ಅವನಿಗಾಗಿ, ಅವನಿಗೋಸ್ಕರ, ಅವನು ಹೇಳಿದ ಹಾಗೆ, ಅವನ ಇಷ್ಟದ ಹಾಗೆ ನಾನು ಮಾಡ್ತಾ ಇದ್ದೀನಿ ಅಂತ ಒಂದು ಸ್ವಲ್ಪನೂ ಅದರಲ್ಲಿ ಆಸಕ್ತಿನೂ ಇಲ್ಲದೆ ಒಂದು ಸೂತ್ರದ ಗೊಂಬೆ ಹೇಗೆ ಆಡುತ್ತೋ ಆ ರೀತಿ ನಾವು ಅಂತ ತಿಳ್ಕೊಂಡು ಆ ಕೆಲಸಗಳನ್ನ ಮಾಡ್ತಾ ಇರೋದಿದೆಯಲ್ಲ, ಅದನ್ನ ಪರಮಾತ್ಮನಲ್ಲಿ ಎಲ್ಲಾ ಕರ್ಮಗಳನ್ನ ಸಮರ್ಪಣೆ ಮಾಡೋದು ಅಂತಂದ್ಬಿಟ್ಟು ಅರ್ಥ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಆಸಕ್ತಿಯನ್ನ ಬಿಟ್ಟು ಕರ್ಮಗಳನ್ನ ಮಾಡೋದು ಅಂತಂದ್ರೆ ಅರ್ಥ ಏನು? ಆಸಕ್ತಿನ ಬಿಟ್ಟು ಕೆಲಸ ಮಾಡಿ ಅಂತಂದ್ರೆ ಅರ್ಥ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಪತ್ನಿ, ಪುತ್ರ, ಧನ, ಗೃಹ ಅಂದ್ರೆ ಹೆಂಡತಿ, ಮಗ, ದುಡ್ಡು ಅಥವಾ ಮನೆ, ಈ ರೀತಿ ಬೇಕಾದಷ್ಟು ಭೋಗ ಸಾಮಗ್ರಿಗಳಿರುತ್ತಲ್ಲ ಅದರಲ್ಲಿ, ಮತ್ತೆ ಸ್ವರ್ಗಾದಿ ಲೋಕಗಳಲ್ಲಿ ನಮಗೆ ಈ ಜನ್ಮ ಮುಗಿದ ಮೇಲೆ ನಾನು ಸ್ವರ್ಗಕ್ಕೆ ಹೋಗ್ಬೇಕಪ್ಪ, ನಾನು ಬೇರೆ ಇನ್ಯಾವುದೋ ಗಂಧರ್ವ ಲೋಕಕ್ಕೆ ಹೋಗಬೇಕು, ಪಿತೃಲೋಕಗಳಿಗೆ ಹೋಗಬೇಕು, ಈ ರೀತಿ ನಾವು ಅಂದ್ಕೊಂಡಿರ್ತೀವಲ್ವ, ಆ ಲೋಕಗಳಲ್ಲಾಗಿರಬಹುದು ಅಥವಾ ಶರೀರದಲ್ಲೇ ಆಗಿರಬಹುದು, ಮತ್ತು ಎಲ್ಲ ಕ್ರಿಯೆಗಳಲ್ಲಾಗಿರಬಹುದು, ಅಥವಾ ಮಾನ ಮರ್ಯಾದೆ, ದೊಡ್ಡಸ್ತಿಕೆ, ಪ್ರತಿಷ್ಠೆ, ಈ ರೀತಿ ಯಾವುದ್ರಲ್ಲಾದರೂ ಆಗಿರಲಿ, ಎಲ್ಲ ರೀತಿಯಿಂದ ಆಸಕ್ತಿಯನ್ನು ತ್ಯಾಗ ಮಾಡಿ, ಇಂದಿನ ಒಂದು ಪ್ರಶ್ನೆಯಲ್ಲಿ ನಾವು ತಿಳ್ಕೊಂಡ್ವಲ್ಲ, ಆ ರೀತಿ ಕೆಲಸ ಮಾಡೋದನ್ನ ಆಸಕ್ತಿಯನ್ನ ಬಿಟ್ಟು ಕೆಲಸ ಮಾಡೋದು ಅಂತ ಹೇಳೋದು. ಅಂದ್ರೆ ಏನು, ಅಲ್ಲಿ ನಾನೇನು ಮಾಡ್ತಾ ಇಲ್ಲ, ಭಗವಂತ ಇದನ್ನ ಮಾಡಿಸ್ತಿದ್ದಾನೆ, ಅವನಿಗೋಸ್ಕರ ನಾನು ಇದನ್ನ ಸೂತ್ರದ ಗೊಂಬೆ ಹಾಗೆ ಕೆಲಸ ಮಾಡ್ತಿದ್ದೀನಿ ಅಂತ ತಿಳ್ಕೊಂಡು ಮಾಡ್ತೀವಲ್ವ, ಆ ರೀತಿ ಮಾಡೋದನ್ನ ಆಸಕ್ತಿಯನ್ನ ಬಿಟ್ಟು ಕೆಲಸ ಮಾಡೋದು ಅಂತ ಹೇಳೋದು. ನಾವು ಏನೇ ಕೆಲಸಗಳನ್ನು ಮಾಡ್ತಾ ಇಲ್ಲಿ, ಯಾವುದೇ ಪ್ರತಿಷ್ಠೆ, ಆಮೇಲೆ ಎಂಥ ಕೆಲಸಗಳಾಗಿರ್ಬೋದು, ಈ ಲೋಕ ಆ ಲೋಕ ಬೇಕು, ನನಗೆ ಹೆಂಡತಿ ಬೇಕು, ಮಗು ಬೇಕು ಅಂತ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಎಲ್ಲ ರೀತಿಯ ಆಸಕ್ತಿಯನ್ನು ಬಿಟ್ಟು ಅವನಿಗಾಗಿ, ಅವನು ಮಾಡಿಸ್ತಾ ಇರೋ ಹಾಗೆ ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಕೆಲಸ ಮಾಡೋದಿದೆಯಲ್ಲ, ಅದನ್ನು ಆಸಕ್ತಿಯನ್ನು ಬಿಟ್ಟು ಕೆಲಸ ಮಾಡೋದು ಅಂತ ಹೇಳೋದು. ಇನ್ನು ಮುಂದಿನ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಕರ್ಮಯೋಗಿ ಶಾಸ್ತ್ರವಿಹಿತ ಸತ್ಕರ್ಮವನ್ನೇ ಮಾಡ್ತಾನೆ, ಅವನು ಪಾಪಕರ್ಮವನ್ನ ಮಾಡೋದೇ ಇಲ್ಲ. ಮತ್ತೆ ಪಾಪಕರ್ಮವನ್ನ ಮಾಡದೆ ಪಾಪಗಳಿಂದ ಲಿಪ್ತನಾಗುವಂಥ ಆಶಂಕೆನೇ ಇರೋದಿಲ್ಲ ಅಂತಂದಮೇಲೆ ಅವನು ಪಾಪಗಳಿಂದ ಲಿಪ್ತನಾಗೋದಿಲ್ಲ ಅಂತ ಯಾಕೆ ಹೇಳಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಈಗ ಒಬ್ಬ ಕರ್ಮಯೋಗಿ ಅವನು ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಅಂಥ ಒಳ್ಳೆ ಕರ್ಮಗಳನ್ನು, ಸತ್ಕರ್ಮಗಳನ್ನೇ ಮಾಡ್ತಾನೆ, ಅವನು ಪಾಪನೇ ಮಾಡೋದಿಲ್ಲ ಅಂತಂದಮೇಲೆ, ಈಗ ಪಾಪ ಕರ್ಮವನ್ನೇ ಮಾಡೋದಿಲ್ಲ ಅಂತಂದಮೇಲೆ ಪಾಪಗಳಿಂದ ಲಿಪ್ತನಾಗೋದು, ಅದಕ್ಕೆ ಅಟ್ಯಾಚ್ ಆಗುವಂಥ ಆಶಂಕೆನೇ ಇರೋದಿಲ್ಲ ಅಂದಮೇಲೆ ಇಲ್ಲಿ ಅವನು ಪಾಪಗಳಿಂದ ಲಿಪ್ತನಾಗೋದಿಲ್ಲ ಅಂತ ಯಾಕೆ ಹೇಳಿದ್ದಾರೆ ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದರೆ, ವಿಹಿತ ಕರ್ಮಗಳು ಕೂಡ, ಅಂದರೆ ನಾವು ಮಾಡಲೇಬೇಕಾದಂಥ ಕೆಲಸಗಳಿರುತ್ತಲ್ಲ, ಅದು ಕೂಡ ಸದಾ ನಿರ್ದೋಷವಾಗಿರೋದಿಲ್ಲ, ಅದರಲ್ಲೂ ಕೂಡ ದೋಷ ಇರ್ಬೋದು. ಈಗ ನೋಡಿ, ನಾನೊಬ್ಬ ಕಟಕನ ಮನೇಲಿ ಹುಟ್ಟಿದ್ರೆ ನನ್ನ ಒಂದು ವಿಹಿತ ಕರ್ಮ ಏನು? ಪ್ರಾಣಿಯನ್ನು ಕೊಲ್ಲೋದು, ಅದನ್ನು ಮಾರಾಟ ಮಾಡೋದು. ಸೊ ಅದರಲ್ಲಿ ದೋಷ ಇದೆ ತಾನೇ. ಕ್ರಿಯೆಯಲ್ಲಿ ಹಿಂಸೆ ಅನ್ನುವಂತಹ ಸಂಬಂಧದಿಂದ ಕೆಲವು ಪಾಪಗಳು ಆಗೇ ಆಗುತ್ತೆ ಅಲ್ವಾ. ನಾವು ಕೆಲಸ ಮಾಡಬೇಕಾದ್ರೆ ಏನೋ ಒಂದು ಹಿಂಸೆಗಳನ್ನು, ಒಂದು ಗೊತ್ತಿಲ್ಲದೇನೋ ಗೊತ್ತೋ ನಾವು ಮಾಡೇ ಮಾಡ್ತೀವಿ. ಅದಕ್ಕೋಸ್ಕರ ಭಗವಂತ 18ನೇ ಅಧ್ಯಾಯದ 48ನೇ ಶ್ಲೋಕದಲ್ಲಿ ಈ ರೀತಿ ಹೇಳಿದ್ದಾನೆ, ಏನು, ಎಲ್ಲ ಕ್ರಿಯೆಗಳು ಕೂಡ ಸದೋಷನೇ, ಅಂದರೆ ದೋಷಯುಕ್ತವಾಗೇ ಇರುತ್ತೆ, ಯಾವುದು ದೋಷ ಇಲ್ಲದೆ ಇರೋದಿಲ್ಲ ಅಂತಂದ್ಬಿಟ್ಟು. ಆ ಶ್ಲೋಕ ಯಾವುದು ಅಂತ ಒಂದ್ಸರಿ ನಾವು ತಿಳ್ಕೊಂಡಲ್ಲಿ ಏನು ಹೇಳಿದ್ದಾನೆ ಅಂತ ತಿಳ್ಕೊಳ್ಳೋಣ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನ ತ್ಯಜೇತ್ ಸರ್ವಾರಂಭ ಹಿ ದೋಷೇಣ ಧೂಮೇನಾಗ್ನಿರಿವಾವೃತ. ಅಂದರೆ ಅರ್ಥ ಏನು, ದೋಷಯುಕ್ತವಾಗಿದ್ರೂ ಕೂಡ ಸಹಜವಾದ ಕರ್ಮವನ್ನ ತ್ಯಾಗ ಮಾಡಬಾರ್ದು. ನಮ್ಮ ಒಂದು ಸಹಜ ಕೆಲಸಗಳೇನಿರುತ್ತೋ ಅದರಲ್ಲಿ ದೋಷ ಇದ್ರೂ ಕೂಡ ಅದನ್ನು ತ್ಯಾಗ ಮಾಡಬಾರ್ದು. ಯಾಕೆ ಅಂತಂದರೆ,
ಹೇಗೆ ಅಗ್ನಿಯಲ್ಲಿ ಹೊಗೆ ಇರುತ್ತೋ ಆ ರೀತಿ ಎಲ್ಲ ಕರ್ಮಗಳು ಕೂಡ ಒಂದಲ್ಲ ಒಂದು ದೋಷದಿಂದ ಕೂಡಿರುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಭಗವಂತ ಸ್ವಯಂ 18ನೇ ಅಧ್ಯಾಯದ 48ನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಅಂದ್ರೆ ಏನು, ಎಲ್ಲ ಕ್ರಿಯೆಗಳು ಸದೋಷ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರನೇ ಯಾವ ಮನುಷ್ಯ ಫಲದ ಕಾಮನೆ ಮತ್ತೆ ಆಸಕ್ತಿಯ ವಶನಾಗಿ, ನನಗೆ ಫಲದ ಕಾಮನೆ ಇದ್ದು ನಾನು ಆಸಕ್ತಿಗೆ ವಶನಾಗಿ ಭೋಗ ಮತ್ತೆ ವಿಶ್ರಾಂತಿಗೋಸ್ಕರ ಕೆಲಸಗಳನ್ನು ಮಾಡ್ತಾನೋ ಅವನು ಪಾಪಗಳಿಂದ ಯಾವತ್ತೂ ಪಾರಾಗೋದಿಲ್ಲ. ಈಗ ನಮಗೆ ಗೊತ್ತಾಯ್ತಾ, ಎಲ್ಲ ಕೆಲಸಗಳಲ್ಲೂ ಏನಾದರೂ ಒಂದು ದೋಷ ಇರುತ್ತೆ. ಸೊ ಇಲ್ಲಿ ನಾನು ಮಾಡ್ತಾ ಇರುವಂತಹ ಕೆಲಸವನ್ನ ನನ್ನ ಭೋಗಕ್ಕೋಸ್ಕರ ಅಥವಾ ನಾನು ಸಂತೋಷವಾಗಿರ್ಬೇಕು, ಸುಖವಾಗಿರಬೇಕು ಅಂತ ಅಂದ್ಕೊಂಡು ಕೆಲಸ ಮಾಡ್ತಾನೋ ಅವನು ಯಾವತ್ತೂ ಪಾಪಗಳಿಂದ ಮುಕ್ತನಾಗೋದಿಲ್ಲ. ಅದೇ ಒಬ್ಬ ಮನುಷ್ಯ ಆಗೋದಿಲ್ಲ. ಯಾಕೆ ಅಂತಂದರೆ ಕಾಮನೆ ಮತ್ತು ಆಸಕ್ತಿ ಅನ್ನೋದಿದೆಯಲ್ಲ, ಇದೇ ಮನುಷ್ಯನ ಬಂಧನಕ್ಕೆ ಕಾರಣವಾಗಿದೆ. ಅದಕ್ಕೋಸ್ಕರನೇ ಕಾಮನೆ ಮತ್ತು ಆಸಕ್ತಿ ಅನ್ನೋದು ಕಂಪ್ಲೀಟಾಗಿ ಬಿಟ್ಟಿರುವಂಥ, ಇಲ್ಲದೆ ಇರುವಂಥ ಮನುಷ್ಯ ಕೆಲಸ ಮಾಡ್ತಾ ಇದ್ರೂ ಕೂಡ ಪಾಪಗಳಿಂದ ಅವನು ಲಿಪ್ತನಾಗೋದಿಲ್ಲ, ಅಂಟ್ಕೊಳ್ಳೋದಿಲ್ಲ ಪಾಪಗಳಿಂದ ಅಂತಂದ್ಬಿಟ್ಟು ಹೇಳೋದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಅರ್ಥ ಆಯ್ತಾ, ಎಲ್ಲ ಕೆಲಸಗಳಲ್ಲೂ ಏನಾದರೂ ಒಂದು ದೋಷ ಇದ್ದೇ ಇರುತ್ತೆ. ನಾವು ಮಾಡುವಂಥ ಒಂದು ಕೆಲಸದಿಂದ ಒಬ್ಬರಿಗೆ ಸಂತೋಷ ಆಗಿರ್ಬೋದು, ಇನ್ನೊಬ್ಬರಿಗೆ ದುಃಖ ಆಗುತ್ತೆ, ಒಬ್ಬರಿಗೆ ಅದು ಖುಷಿ ಕೊಡ್ಬೋದು ಅಲ್ವಾ, ಇನ್ನೊಬ್ಬರಿಗೆ ಅದು ಬೇಸರ ತರುತ್ತೆ. ಈ ರೀತಿ ಏನಾದರೂ ಒಂದು ದೋಷ ಅದರಲ್ಲಿ ಇದ್ದೇ ಇರುತ್ತೆ. ಆದರೆ ಯಾರು ಫಲಾಪೇಕ್ಷೆ ಇಲ್ಲದೆ ತನ್ನ ಸ್ವಾರ್ಥಕ್ಕೋಸ್ಕರ ಕೆಲಸ ಮಾಡ್ಕೊಳ್ತಾನೋ ಅವನು ಆ ಪಾಪಗಳ ಬಂಧನವನ್ನು ಅನುಭವಿಸ್ಬೇಕಾಗತ್ತೆ, ಪಾಪಕ್ಕೆ ಒಳಗಾಗಬೇಕಾಗತ್ತೆ. ಅದೇ ಒಬ್ಬ ಮನುಷ್ಯ ಯಾವಾಗ ಇದು ಯಾವುದು ಕಾಮನೆಗಳೂ ಇಲ್ಲದೆ ಆಸಕ್ತಿನೂ ಇಲ್ಲದೆ ಕೆಲಸ ಮಾಡ್ತಾ ಇರ್ತಾನೋ ಅವನು ಯಾವತ್ತೂ ಪಾಪಗಳಿಗೆ ಅಂಟ್ಕೊಳ್ಳೋದಿಲ್ಲ ಅಂತ ಇದರ ಒಂದು ಅರ್ಥ. ನೀಟಾಗಿ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.